ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಗದಗ್ ಮುಂಡರ್ಗಿ ಸೈಡ್ ಹಳ್ಳಿ ಹೋಟೆಲ್ಗಳಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಆದ ಮಂಡಕ್ಕಿಯನ್ನು ಮಾಡ್ತಾ ಇದ್ದೀನಿ. ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ನಾನೀಗ ಮಂಡಕ್ಕಿಯನ್ನು ಮಾಡಲಿಕ್ಕೆ ಸ್ಪೆಷಲ್ ಮಂಡಕ್ಕಿಯನ್ನು ಮಾಡಲಿಕ್ಕೆ ಒಂದು 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆನಂತರ ಪುಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆನಂತರ ಅರಿಶಿನ ಪುಡಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ, ನೆಕ್ಸ್ಟ್ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಸಣ್ಣ ಚಿಕ್ಕ ಬೌಲು. ಅದರಲ್ಲಿ ಈ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಟ್ಟು ಇಷ್ಟು ಮಿಕ್ಕ ಎಲ್ಲ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೊನೆಯಲ್ಲಿ ಹಾಕ್ತೇನೆ. ಈಗ ನೋಡಿ, ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ನೋಡಿರಿ, ನಾನು ಈ ಪುಡಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ, ಶುದ್ಧವಾದ ಬೆಲ್ಲ ಇದು. ಈ ಬೆಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇಷ್ಟು ಮಿಕ್ಸ್ ಮಾಡಿ, ಈ ಸ್ಪೆಷಲ್ ಮಂಡಕ್ಕಿ ನೀವು ಮಾಡಲಿಕ್ಕಿಲ್ಲ, ಮನೆಯಲ್ಲಿ ನಾನು ಮಾಡಿದ ರೀತಿ ಮಾಡಿ ನೋಡಿ. ಸೂಪರಾಗಿರುತ್ತೆ, ಮಸ್ತಾಗಿರುತ್ತೆ ಮಂಡಕ್ಕಿ. ವಿಡಿಯೋ ಫುಲ್ ನೋಡಿ ದಯವಿಟ್ಟು. ನೋಡಿರಿ, ಈಗ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ 5ರಿಂದ 10 ನಿಮಿಷ. ನೆಕ್ಸ್ಟ್ ನಾವು ಒಂದು ದಪ್ಪ ತಳ ಇರುವಂತಹ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿ, ನೀವು ಚುರುಮುರಿ ಎಷ್ಟು ಮಂಡಕ್ಕಿ ಎಷ್ಟು ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ಎಣ್ಣೆಯನ್ನು ಹಾಕೋರಿ. ಈಗ ನೋಡಿರಿ, ನಾನು ಜೀರಿಗೆ, ಸಾಸಿವೆ, ಎಣ್ಣೆ ಕಾದಿದೆ. ಕಾದ ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿದ್ದೀನಿ. ಆನಂತರ ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ಪೆಷಲ್ ಅಂದರೆ ಏನ್ರಿ, ಶೇಂಗಾ ಮತ್ತು ಪುಟಾಣಿಯನ್ನು ನಾವು ಹಾಕೋದಿಲ್ಲ. ನೋಡಿರಿ, ಹಳ್ಳಿ ಕಡೆಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಹೋಟೆಲಲ್ಲೂ ಸಹಿತ ಶೇಂಗಾ ಪುಟಾಣಿಯನ್ನು ಹಾಕೋದಿಲ್ಲ, ಸ್ಕಿಪ್ ಮಾಡ್ತಾರೆ ಅವರು. ಅದಕ್ಕೆ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ ಶೇಂಗಾ ಮತ್ತು ಪುಟಾಣಿಯನ್ನು. ಖಾರದ ಚುಮರಿ ಹಚ್ತೀವಲ್ರಿ, ಅದಕ್ಕೆ ಮಾತ್ರ ಶೇಂಗಾ ಪುಟಾಣಿ ಹಾಕಬೇಕಾಗುತ್ತೆ. ಇದಕ್ಕೆ ಹಾಕಿದ್ರೆ ಅಷ್ಟು ಸರಿ ಅನಿಸೋದಿಲ್ಲ. ನೋಡಿರಿ, ಈಗ ಬಿಸಿ ಆಯಿತು ಚೆನ್ನಾಗಿ. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಚೆನ್ನಾಗಿ ಬೆಂದಾಯಿತು. ಈಗ ನಾನು ಕೊನೆಯಲ್ಲಿ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಗ್ಯಾಸನ್ನು ಆಫ್ ಮಾಡಿದೆ. ಈಗ ನೋಡಿರಿ, ಕಲಸಿದ ಮಿಶ್ರಣ ಎಲ್ಲ ನೀರೊಡೆದು ಯಾವ ರೀತಿ ಆಗಿದೆ ನೋಡಿರಿ. ನೀರಾಗಿದೆ, ಎಲ್ಲ ನೀರು ಬಿಟ್ಕೊಂಡಿದೆ. ಅದು ಬೆಲ್ಲ ಮತ್ತು ಉಪ್ಪು ಸೇರಿಸಿದ್ದಕ್ಕೆ ನೀರು ಬಿಟ್ಕೊಂಡಿದೆ. ಈಗ ನಾನು ಕೊನೆಯಲ್ಲಿ ಇದನ್ನು ಕಲಸಿದ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಈ ಸಮಯದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿದ್ದೀವಿ. ಗ್ಯಾಸ್ ಆನ್ ಮಾಡಿಟ್ಕೋಬಾರ್ದು. ಆಫ್ ಮಾಡಿ ತಣ್ಣಗಾದ ನಂತರ ಈ ಮಂಡಕ್ಕಿ ಚುರುಮುರಿಯನ್ನು ಹಾಕಬೇಕು. ನೋಡಿರಿ, ತಣ್ಣಗಾದ ನಂತರ ಈ ಮಂಡಕ್ಕಿಯನ್ನು ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಚೆನ್ನಾಗಿ ಉಪ್ಪು ಖಾರ ಹಿಡಿಯುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಇದನ್ನು ಈಗ ನಮ್ಮ ಸೂರ್ಯನ ಬೆಳಕಿನಿಂದ ನಮ್ಮ ಮಂಡಕ್ಕಿ ಅಥವಾ ಚುರುಮುರಿ ಅಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇಲ್ಲ ಇವು. ಆನಂತರ ಚೆನ್ನಾಗಿ ಕಾಣ್ತಾವ್ರಿ ಕಲರ್ಫುಲ್ಲಾಗಿ. ಈಗ ನೋಡಿರಿ, ನಾನು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಕೊನೆಯಲ್ಲಿ ಮತ್ತೆ ಇದಕ್ಕೆ ಪುಟಾಣಿ ಹಿಟ್ಟು ಅಂದರೆ ಉರಿಗಡಲೆ ಹಿಟ್ಟು, ಪುಟಾಣಿ ಹಿಟ್ಟು ಅಥವಾ ಉರಿಗಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. ಇದು ಹಾಕಲೇಬೇಕು. ಈ ಪುಟಾಣಿ ಹಿಟ್ಟನ್ನು ನಾವು ಕೊನೆಯಲ್ಲಿ ಸೇರಿಸಲೇಬೇಕು. ಇದನ್ನು ನೋಡಿರಿ, ಅವತ್ತು ಮಾಡಿ ಅವತ್ತೇ ತಿನ್ನುವಂತಹ ಮಂಡಕ್ಕಿ ಇದು. ಇದನ್ನು ಇಟ್ಟು ಶೇಖರಣೆ ಮಾಡಿ ಇಡುವಂಗಿಲ್ಲ. ಇದನ್ನು ಅವತ್ತು ಮಾಡಿ ಅವತ್ತೇ ತಿನ್ನಬೇಕಾಗುತ್ತೆ. ಹಸಿ ಈರುಳ್ಳಿ ಹಾಕಿರೋದ್ರಿಂದ ಮೆತ್ತಗಾಗ್ತಾವ, ಹಂಗಾಗಿ ಅವತ್ತು ಮಾಡಿ ಅವತ್ತೇ ತಿನ್ನಬೇಕು. ಚುರುಮುರಿಯನ್ನು 8 ದಿನ ಇಟ್ಟರು ನಡೆಯುತ್ತೆ, ಇವನ್ನ ಮಾತ್ರ ಇಡುವಂಗಿಲ್ಲ. ನೋಡಿರಿ, ನಾವೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ಈಗ ನೋಡಿರಿ, ಕೊನೆಯಲ್ಲಿ ಮತ್ತೆ ಅದನ್ನು ಅಲಂಕಾರ ಮಾಡೋಣ. ಎಷ್ಟು ಚೆನ್ನಾಗಿ ಅದರಲ್ಲೇ ಇರೋದು ನೋಡಿರಿ ಮಜಾ. ಅಂದ್ರೆ ಅಷ್ಟು ಮಸ್ತಾಗಿರ್ತಾವೆ, ಟೇಸ್ಟಿ ಆಗ್ತಾವೆ. ಬರೀ ಇದನ್ನು ತಿನ್ನೋದರ ಬದಲಿ ನಾವು ಈ ರೀತಿ ಗಾರ್ನಿಷ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿರಿ, ನನ್ನ ಸಣ್ಣಗೆ ಕಟ್ ಮಾಡಿ ಉಳಿಸಿದಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿಯನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ, ಕಟ್ ಮಾಡಿದಂತಹ ಕೊತ್ತಂಬರಿಯನ್ನು ಸಹಿತ ಇದಕ್ಕೆ
ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ನಾನು ಸೇವನ್ನು ಹಾಕ್ತಾಯಿದ್ದೀನಿ. ಹಳ್ಳಿ ಕಡೆಯಲ್ಲಿ ಏನು ಮಾಡ್ತಾರೆ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ದಪ್ಪ ಡಾಣಿಯನ್ನು ಮಾಡಿರ್ತಾರೆ. ಸ್ವಲ್ಪ ದಪ್ಪ ಇರ್ತಾವಲ್ಲ ಡಾಣಿ, ಆ ಡಾಣಿಯನ್ನು ಹಾಕ್ತಾರೆ. ಸೇವನ್ನು ಡಾಣಿ ಅಂತಾರೆ ಅವಕ್ಕೆ. ನೋಡಿರಿ ಕೊನೆಯಲ್ಲಿ ನಾವು ಮಿರ್ಚಿಯನ್ನು ಇಟ್ಟಿವಿ ಅಂದ್ರೆ ನಮ್ಮ ಮಂಡಕ್ಕಿ, ಹಳ್ಳಿ ಕಡೆ ಮಾಡುವಂತಹ ಮಂಡಕ್ಕಿ, ಸೂಪರಾದ ಮಂಡಕ್ಕಿ, ಸ್ಪೆಷಲ್ ಆದ ಮಂಡಕ್ಕಿ ರೆಡಿ ಆಯಿತು. ಈಗ ಇದ್ರ ಜೊತೆ ನಮಗೆ ಒಂದು ಟೀ ಇದ್ರೆ ಸಖತ್ತಾಗಿರುತ್ತೆ ನೋಡಿರಿ. ಈ ಟೀ ನೋಡಿದ ತಕ್ಷಣ ನನಗೆ ಮಂಡಕ್ಕಿ ಟೀ ನೋಡಿದ ತಕ್ಷಣ ಒಂದು ವಿಜಯವರ ಹಾಡು, ದುನಿಯಾ ವಿಜಯವರ ಹಾಡು ನೆನಪಾಯಿತು. ಹಳೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ಹಳೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ನೋಡ್ರಿ ಈ ರೀತಿ ಮಂಡಕ್ಕಿಯನ್ನು ಸವಿಯುತ್ತಾ ಒಂದು ಸ್ವಲ್ಪ ಮಿರ್ಚಿಯನ್ನು ಕಡಿಯುತ್ತಾ ಸ್ವಲ್ಪ ಟೀಯನ್ನು ಸೆಳೆದ್ವಿ ಅಂದ್ರೆ ಬಾಯಲ್ಲಿ ಎಷ್ಟು ಟೇಸ್ಟು, ಎಷ್ಟು ಅದ್ಭುತ ರುಚಿ ಇರುತ್ತೆ ಅಂದರೆ ಸೂಪರಾಗಿರುತ್ತೆ ನೋಡಿರಿ. ಸಖತ್ತಾಗಿದ್ದು ಈ ಮಂಡಕ್ಕಿ ಮಾತ್ರ. ನೀವು ಮನೆಯಲ್ಲಿ ಮಾಡಿ ನೋಡಿ. ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.